ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ 2 ಡೇಸ್ ಆಯಿತು ವೀಡಿಯೋಸ್ ಎಲ್ಲ ಹಾಕಿಲ್ಲ. ಸೊ ಯಾರೂ ಬೇಜಾರು ಮಾಡ್ಕೋಬೇಡಿ. ಡಯಟ್ ವ್ಲಾಗ್ಸ್ ಎಲ್ಲ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಇವತ್ತು ಫ್ರೀ ಮಾಡಿಕೊಂಡು ವೀಡಿಯೋ ಮಾಡ್ತಿದ್ದೀನಿ. ಇದು ನೆನ್ನೆ ಮೊನ್ನೆದು ವೀಡಿಯೋ. ಕಾಯಿರಲಿಲ್ಲ ಅಡುಗೆ ಮಾಡೋಕ್ಕೆ. ಸೊ ಹಂಗಾಗಿ ಕಾಯೆಲ್ಲ ಒಂದು 3 ಭಾಗ ಕಾಯಿ 2 ಬಾಕ್ಸ್ ಆಯಿತು. ಒಂದು ಫ್ರೀಝರಲ್ಲಿ ಇಡ್ತೀನಿ, ಇನ್ನೊಂದು ಇದು ಭಾನುವಾರದ್ದು ವ್ಲಾಗು. ಬೆಳಗ್ಗೆ ನಾರ್ಮಲ್ ಮಜ್ಜಿಗೆ ಮತ್ತು ಸೌತೆಕಾಯಿ, ಮಧ್ಯಾಹ್ನ ಮುದ್ದೆ ಚಿಕನ್ನು, ಸೌತೆಕಾಯಿ ಮಜ್ಜಿಗೆ, ಮತ್ತು ಸಂಜೆ 4 ಪೀಸ್ ಸೌತೆಕಾಯಿ, ಅಂಬಲಿ ಮತ್ತು ಮಜ್ಜಿಗೆ. ಇದು ನೆನ್ನೆ ಕೃಷ್ಣ ಜನ್ಮಾಷ್ಟಮಿದಿದು. ಅಗಸೆ ಬೀಜನ ಹಂಗೆ ಹುರಿದ್ಬಿಟ್ಟು ಹಂಗೆ ಮಜ್ಜಿಗೆಗೆ ಹಾಕೊಂಡಿದ್ದೀನಿ, ಪುಡಿ ಮಾಡಿಲ್ಲ. ಸೊ ಇದು ಉರಿಬಾರ್ದು, ಹುರಿದ್ರೆ 15 ನಿಮಿಷದೊಳಗೆ ಕುಡಿದ್ಬಿಡ್ಬೇಕು, ಅದ್ರ ಪವರೆಲ್ಲ ಹೋಗುತ್ತೆ ಅಂತ. 15 ನಿಮಿಷದೊಳಗೆ ಕುಡಿಬೇಕು ಅಂತ ಇದೆ. ಇನ್ನೇನು ಮಧ್ಯದಲ್ಲಿ ಸ್ನ್ಯಾಕ್ಸು, ಹಣ್ಣುಗಳು ತಗೋಬೇಕು. ಸೊ ನೆನ್ನೆ ಕೃಷ್ಣ ಜನ್ಮಾಷ್ಟಮಿ ಆದ್ದರಿಂದ ನಾನು ರೆಡಿಯಾಗೋಣ ಅಂತ, ನಾನು ನನ್ನ ಮಗು ರೆಡಿಯಾಗೋಣ ಅಂತ ನಾನು ರೆಡಿಯಾದೆ. ಫಸ್ಟ್ ಅವ್ನು ಮಲ್ಕೊಂಡಿದ್ದ, ನಾನೇ ಲೇಟ್ ಆಗೋದಲ್ವಾ. ಸೊ ಅವ್ನು ರೆಡಿ ಮಾಡಿಬಿಟ್ಬಿಟ್ರೆ ಮತ್ತೆ ಗಲೀಜು ಮಾಡ್ಕೊತಾನೆ ಅಂತ ಮಲ್ಕೊಂಡೇ ಇದ್ದ. ರೆಡಿ ಮಾಡ್ತೀನಿ ಬಾರಪ್ಪ ಅಂತ ಕರೆದಕ್ಕೆ ಅವ್ನು ಬರಲಿಲ್ಲ, ಅಳ್ತಾ ಕೂತಿದ್ದ. ಸೊ ನಾನು ರೆಡಿಯಾಗಿದ್ನಲ್ಲ, ನಾನು ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡೆ. ನೋಡಿ ಹೇಗೆ ಬಂದಿದ್ದೆ ಅಂತ ಹೇಳಿ. ಜನ್ಮದಿನದ ಶುಭಾಶಯ ಕೃಷ್ಣ. ಸಂಜೆ ಒಂದು ಪಾರ್ಸಲ್ ಬಂತು. ಇದು ಪಡ್ಡು ಮಾಡೋದು, ಅಷ್ಟೇನು ಕ್ವಾಲಿಟಿ ಏನು ಚೆನ್ನಾಗಿರಲಿಲ್ಲ. ನಮ್ಮ ಚಿನ್ನು ದೊಡ್ಡವನು ಪಡ್ಡು ಮಾಡಮ್ಮ ಅಂತ ಹೇಳ್ತಿದ್ದ, ಅದಕ್ಕೋಸ್ಕರ ಬುಕ್ ಮಾಡಿದ್ದೆ. ಅಷ್ಟೇನು ಕ್ವಾಲಿಟಿ ಚೆನ್ನಾಗಿರಲಿಲ್ಲ. ಓಕೆ, ನಾಟ್ ಬ್ಯಾಡ್, ಮಾಡ್ಬೋದು ಅಂತ ಅನ್ನಿಸ್ತು. ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ, ನಾವೆಲ್ಲ ರೆಡಿ ಆದ್ವಿ. ಸಂಜೆ ಸ್ನ್ಯಾಕ್ಸು ಟೀ ಕುಡ್ಕೊಂಡು ಸಂಜೆ ಪೂಜೆ ಕರೆದಿದ್ರು, ಚೆನ್ನಾಗಿ ಪೂಜೆ ಮಾಡಿದರು ಪಕ್ಕದ ಮನೆ. ಕೃಷ್ಣ ಜನ್ಮಾಷ್ಟಮಿದು ದಿನ ನೆನ್ನೆದು. ಸೊ ಫೋಟೋಸ್ ಎಲ್ಲ ಹಾಕ್ತೀನಿ, ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.